ರಾಮನಗರ ಹಾಸ್ಟೆಲ್ನಲ್ಲಿ ಎಸ್ಎಚ್ಆರ್ಸಿ ಊಟ ಪರಿಶೀಲನೆಯ ಸಂದರ್ಭದಲ್ಲಿ ನಾನು ತಿನ್ನಲ್ಲ ನೀನೇ ತಿನ್ನು ಅಂತ ಹೇಳಿ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರಾಗಿರುವ ಶ್ಯಾಮ್ ಭಟ್ ನೇತೃತ್ವದ ತಂಡದ ವರ್ತನೆ ಇದು. ನಾನು ಆ ಒಂದು ಆಹಾರ ತಿನ್ನಲ್ಲ ಅಥವಾ ಊಟವನ್ನು ಪರಿಶೀಲನೆ ಮಾಡಲ್ಲ, ನೀನೇ ತಿನ್ನು ಅಂತ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಕೊಡುವ ಊಟವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಇವರು ತೋರಿಸಿರುವಂತಹ ವರ್ತನೆ ಇದು. ಆಪ್ತ ಸಹಾಯಕರಿಗೆ ಊಟ ತಿಂದು ನೋಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಶ್ಯಾಮ್ ಭಟ್. ನಾನು ತಿನ್ನಲ್ಲ ನೀನು ತಿನ್ನು ಅಂತ ಹೇಳಿದ್ಯಾಕೆ ಶ್ಯಾಮ್ ಭಟ್? ರಾಮನಗರ ಜಿಲ್ಲಾಸ್ಪತ್ರೆ, ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು. ಆ ನಂತರ ಮೆಟ್ರಿಕ್ ನಂತರದ ವೈದ್ಯಕೀಯ ಇಂಜಿನಿಯರಿಂಗ್ ಬಾಲಕಿಯರ ವಿದ್ಯಾರ್ಥಿನಿಲಯಕ್ಕೆ ಭೇಟಿಯನ್ನ ಕೊಟ್ಟರು. ಹಾಸ್ಟೆಲ್ನಲ್ಲಿ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಹಾಗೆಯೇ ಸದಸ್ಯರಿಂದ ಪರಿಶೀಲನೆಯನ್ನ ಮಾಡಲಾಗಿದೆ. ಈ ವೇಳೆ ಊಟವನ್ನ ತಾವು ಪರಿಶೀಲನೆ ಮಾಡದೆ ಅವರ ಆಪ್ತ ಸಹಾಯಕರಿಂದ ಪರಿಶೀಲನೆ ಮಾಡಿಸಿದ್ದಾರೆ ಅಧ್ಯಕ್ಷ ಹಾಗೂ ಸದಸ್ಯರು. ನಾನು ತಿನ್ನಲ್ಲ ನೀನೇ ತಿನ್ನು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಊಟವನ್ನ ಪರಿಶೀಲನೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ನ್ಯೂಸ್ 18 ಕ್ಯಾಮೆರಾದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುವ ಶ್ಯಾಮ್ ಭಟ್ ಅವರ ವರ್ತನೆ ಸೆರೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗ ನಾನು ತಿನ್ನಲ್ಲ ನೀನು ತಿನ್ನು ಅಂತ ಹೇಳಿದ್ರೆ ಅವರಿಗೆ ಮೊದಲೇ ಅಂದ್ರೆ ಆಹಾರದ ಗುಣಮಟ್ಟ ಚೆನ್ನಾಗಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ದಂಗೆ ಆಯ್ತು. ಯಾಕೆ ಈ ರೀತಿಯಂತ ವರ್ತನೆ? ಅವರು ಬಂದಿರೋದೇ ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ, ಅಂತಹ ವರ್ತನೆ ಯಾಕೆ? ನವಿತಾ, ಏನಂದ್ರೆ ಇವತ್ತು ರಾಮನಗರ ಜಿಲ್ಲೆಗೆ ಮಾನವ ಹಕ್ಕುಗಳ ರಾಜ್ಯ ಆಯೋಗದ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ ಅವರು ಮತ್ತೆ ಅವರ ತಂಡ ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮೊದಲಿಗೆ ಜಿಲ್ಲಾಸ್ಪತ್ರೆ ಮತ್ತೆ ಜಿಲ್ಲಾ ಕಾರಾಗೃಹ ಭೇಟಿಯನ್ನ ಮಾಡಿದ್ರು. ತದನಂತರ ಏನು ಹಿಂದುಳಿದ ವರ್ಗಗಳ ಇಲಾಖೆಗೆ ಸೇರಿದಂತ ಡಿ ದೇವರಾಜು ಅರಸು ಅವರ ಒಂದು ಮಹಿಳಾ ಹಾಸ್ಟೆಲ್ಗೆ, ಬಾಲಕಿಯರ ಹಾಸ್ಟೆಲ್ಗೆ ಭೇಟಿಯನ್ನ ಕೊಟ್ಟರು. ಅಲ್ಲಿ ಏನು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂತ ಒಂದು ಗುಣಮಟ್ಟದ ಆಹಾರವನ್ನ ಏನು ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಆಹಾರವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಆದ್ರೆ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಸ್ವತಃ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ ಅವರು ಕೂಡ ಅಲ್ಲೇ ಇದ್ರು. ಜೊತೆಗೆ ಅಲ್ಲೇನು ಸದಸ್ಯರಿದ್ರು ಅವರು ಕೂಡ ಇದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಮುಂದಾಗ್ಲಿಲ್ಲ. ಬದಲಾಗಿ ಅವರ ಆಪ್ತ ಸಹಾಯಕರನ್ನ ಕರೆದ್ರು. ಇದನ್ನ ತಿಂದು ನೋಡು, ಚೆನ್ನಾಗಿದೆಯಾ, ಹೇಗೆ ಏನು ಎನ್ನುವಂತ ಮಾತನ್ನ ಹೇಳಿದ್ರು. ವೆಂಕಟೇಶ್, ಖಂಡಿತ ನವಿತಾ, ಅವರು ಕೂಡ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದಿಂದ ಇವರಿಗೆ ಅಧಿಕಾರವನ್ನ ಕೊಟ್ಟಿರುವಂತದ್ದು ಅನ್ಯಾಯಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಆದ್ರೆ ಇವರು ಆ ಒಂದು ಅಧಿಕಾರವನ್ನ ಬಳಕೆ ಮಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಒಂದು ಆಹಾರವನ್ನ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ಲಿಕ್ಕೆ ಇವರು ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಬದಲಾಗಿ ಬೇರೆಯವರಿಗೆ, ಅವ್ರ ಜೊತೆಯಲ್ಲಿ ಬಂದಂತ ವ್ಯಕ್ತಿಗಳಿಗೆ ನೀವು ಪರಿಶೀಲನೆಯನ್ನ ಮಾಡಿ ಎನ್ನುವುದಾದ್ರೆ ಇವರಿಗೆ ಆಯೋಗದ ಅಧ್ಯಕ್ಷರಾಗ್ಲಿಕ್ಕೆ ಯಾವ ಒಂದು ನೈತಿಕತೆ ಇದೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡುವಂತದ್ದು ನವಿತಾ. ಹಾಗಾಗಿ ಇದು ಈ ಒಂದು ಬೆಳವಣಿಗೆ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವರೇ ಸರ್ಕಾರದ ಆಹಾರದ ಪದ್ಧತಿ ಸರಿ ಇಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಇವರೇ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಆಗ್ತದೆ ನವಿತಾ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಸ್ವಲ್ಪ ಒಂದು ಸ್ಪ್ರಿಂಗ್ ಹಾಕೊಂಡು ನೋಡು, ಖಾರ ಇದೇನೋ ಸೊಪ್ಪಿದೇನೋ ಗೊತ್ತಾಗ್ತದೆ. ಚೆನ್ನಾಗಿದೆಯಾ? ಸರಿ ಇದೆಯಲ್ಲ? ಸರಿಯಾಗಿ ಚೆನ್ನಾಗಿ ನೋಡಿ.